ಸರ್, ಚುನಾವಣೆಯಲ್ಲಿ ನೀವು ಗೆಲುವನ್ನು ಸಾಧಿಸಿದ್ದೀರಿ. ಆದರೂ ಕೂಡ ನಿಮ್ಮ ಮೇಲಿರುವಂಥ ಈ ಗಂಭೀರ ಆರೋಪಗಳ ವಿಚಾರಕ್ಕೆ ಬರೋದಾದರೆ, ಈಗ ಮೂಡಾ ಇರ್ಬೋದು, ವಾಲ್ಮೀಕಿ ಇರ್ಬೋದು, ಅಬಕಾರಿ ಇಲಾಖೆ ಇರ್ಬೋದು, ಗೆಲುವನ್ನು ಸಾಧಿಸಿದ್ರೂ ಕೂಡ ನೀವು ಆರೋಪ ಸಾಬೀತಾಗೋವರೆಗೂ ಅದು ಆರೋಪ ಆಗಿ ಉಳ್ಕೊಳ್ಳುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ರು ಕೂಡ ಜನರ ಮನಸ್ಸಿನಲ್ಲಿ ನೀವು ಗೆಲುವನ್ನು ಸಾಧಿಸಿದ್ದೆ ಅನ್ನೋದೇ ಆದರೆ ಈ ಹಗರಣಗಳನ್ನು ಜನ ಕನ್ಸಿಡರ್ ಮಾಡಿಲ್ಲ ಅಂತ ಅನ್ಕೋಬೇಕಾ? ಇಲ್ಲ, ಅವ್ರು ಮಾಡ್ಬೋದು, ಮಾಡದೇ ಇರಬಹುದು. ಸರ್ಕಾರ ಡ್ಯೂಟಿ ಅದನ್ನು ಕ್ಲೀನ್ ಚೀಟ್ ಕೊಡಲೇಬೇಕಾಗ್ತದೆ, ಅಥವಾ ಅದನ್ನು ತನಿಖೆ ಮುಖಾಂತರ ಅದನ್ನು ಸಾರ್ವಜನಿಕವಾಗಿ ರಾಜ್ಯದ ಜನತೆಗೆ ನಾವು ತಿಳಿಸ್ಬೇಕಾಗ್ತದೆ. ಅದು ನಮ್ಮ ಡ್ಯೂಟಿ. ಲೋಕಾಯುಕ್ತ ಮೂಡಾ ಹಗರಣ ಮಾಡ್ತದೆ, SIT ವಾಲ್ಮೀಕಿ ಹಗರಣ ಮಾಡ್ತಾ ಇದೆ. ವಕ್ಫ್ ಅಂತ ಏನೂ ಇಲ್ಲ, ಅದು ಅದರಲ್ಲಿ ಏನೂ ಇಲ್ಲ. ಯಾಕಂದ್ರೆ ಅದರಲ್ಲಿ BJP ಅವ್ರ ಸರ್ಕಾರದಲ್ಲಿ ಹೆಚ್ಚು ನೋಟಿಸ್ಗಳನ್ನು ಅವರೇ ಕೊಟ್ಟಿದ್ದಾರೆ. ಈಗ ಅವರೇ ಸ್ಟ್ರೈಕ್ ಮಾಡ್ತಿದ್ದಾರೆ. ಡಬಲ್ ಸ್ಟ್ಯಾಂಡರ್ಡ್ ಮತ್ತೆ ಅವರೇ ಹೆಚ್ಚು ನಮ್ಗಿಂತ ಜಾಸ್ತಿ ನೋಟಿಸ್ ಕೊಟ್ಟು ಈಗ ನಮ್ಮ ಮೇಲೆ ಅವರು ಆರೋಪ ಮಾಡ್ತಿದ್ದಾರೆ. ಇದು ಜನ ನೋಡ್ತಾರೆ. ಮತ್ತು ಎಕ್ಸೈಸಲ್ಲಿ ಯಾವುದೇ ತನಿಖೆನೂ ಇಲ್ಲ, ಯಾವುದೂ ಇಲ್ಲ, ಆರೋಪ ಅಷ್ಟೇ. ಈಗ 2ರಲ್ಲಿ ತನಿಖೆ ನಡೀತಾ ಇದೆ. ಅದು ಲೋಕಾಯುಕ್ತ ಇರ್ಬೋದು, SIT ಇರ್ಬೋದು, ವರದಿಯನ್ನು ಕೋರ್ಟಿಗೆ ಕೊಡ್ತಾರೆ. ಆರೋಪಗಳು ಕೇವಲ ಆರೋಪಗಳು ಅನ್ನೋದೇ ಆಗಿದ್ದಿದ್ರೆ ನಾಗೇಂದ್ರ ಅವ್ರ ರಾಜೀನಾಮೆ ಅವಶ್ಯಕತೆನೇ ಇರಲಿಲ್ಲ ಸರ್. ಸಿದ್ದರಾಮಯ್ಯನವರು ಮೂಡಾ ಸೈಟ್ಗಳನ್ನು ವಾಪಸ್ ಕೊಡೋ ಅವಶ್ಯಕತೆನೇ ಇರಲಿಲ್ಲ. ಸತ್ಯಕ್ಕೆ ಜಯ ಅಂತ ಹೇಳಿ ಹೋರಾಡ್ಬೋದಾಗಿತ್ತು. ನೋಡಿ, ಅವ್ರನ್ನ ಅರೆಸ್ಟ್ ಮಾಡಿದ್ರು. ಅಲ್ಲಿ ಮುಖ್ಯ ಪಾಯಿಂಟ್. ಸಿದ್ದರಾಮಯ್ಯ ಅವ್ರ ಕೇಸಿಗೆ ಅವ್ರಿಗೆ ಬೇರೆ ವ್ಯತ್ಯಾಸ ಇದೆ. ಒಬ್ಬನ ಯಾರಕ್ಕೆ ಕೂಡ ಅರೆಸ್ಟ್ ಮಾಡಿದ್ರೆ ನೈತಿಕ ಜವಾಬ್ದಾರಿ ಸರ್ಕಾರ ಹೊರಬೇಕಾಗುತ್ತೆ, ಅವರು ಹೊರಬೇಕಾಗುತ್ತೆ. ಸೊ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ಮೂಡಾದಲ್ಲಿ ಬೇರೆ ಕೇಸು. ಯಾರಿಗೆ ನೀವು ನಂಬರ್ 1 ಹತ್ತಿರ ಅವ್ರ ಹತ್ರ ಪಾತ್ರ ಇಲ್ಲ ಸಿದ್ದರಾಮಯ್ಯ ಅವ್ರದ್ದು. ಸೊ ಅದಕ್ಕೆ ತನಿಖೆ ನಡೀತಾ ಇದೆ. ತನಿಖೆ ಬರಲಿ, ಬಂದ್ಮೇಲೆ ನೋಡೋಣ ಅದ್ರ ಬಗ್ಗೆ. ಓಕೆ, ಹಲವಾರು ಸಂದರ್ಭದಲ್ಲಿ ಜನಸಾಮಾನ್ಯರ ಮನೋಭಾವ ಹೇಗೆ ಬರುತ್ತೆ ಅಂದರೆ ಸರ್, ಮುಖ್ಯಮಂತ್ರಿ ಸ್ಥಾನದಲ್ಲಿ ಈ ಸೌತ್ ಝೋನರ್ ಯಾರಾದರೂ ಒಬ್ರು ಕೂತ್ಕೊಂಡಿದ್ರೆ, KPCC ಅಧ್ಯಕ್ಷ ಸ್ಥಾನದಲ್ಲಿ ನಾರ್ತ್ ಝೋನರ್ ಕೂತ್ಕೊಳ್ಳಿ, ಅಥವಾ ಅದು ಉಲ್ಟಾ ಪಲ್ಟಾ ಆದರೂ ಫೈನ್. ಅದರ ಅರ್ಥ ಸೌತ್ ಮತ್ತು ನಾರ್ತ್ ಎರಡು ಕರ್ನಾಟಕದ ಭಾಗಗಳ ಉದ್ಧಾರ ಅನ್ನೋದಾಗುತ್ತೆ, ಅಥವಾ ಅಭಿವೃದ್ಧಿ ಅನ್ನೋದಾಗುತ್ತೆ ಅಂತ ಹೇಳಿ. ಸೊ ಎರಡೂ ಕ್ಷೇತ್ರಗಳಲ್ಲಿ ಈಗ ಕೂತ್ಕೊಂಡಿರೋದು ಉತ್ತರ ಕರ್ನಾಟಕದವರಿಗೆ ಚಾನ್ಸೇ ಇಲ್ಲ. ಸೊ ಆ ನಿಟ್ಟಿನಲ್ಲಿ ಕಾಯ್ಬೇಕು, ಅವಕಾಶಕ್ಕೆ ನಾವು ಕಾಯ್ಬೇಕಾಗುತ್ತೆ. ಹಿಂದಿಲ್ ನಾಳೆ ಬಂದೇ ಬರ್ಬೋದು. ಅದು ಕನಸಿದೆ, ಆ ಕಡೆ ಜನ ನಮ್ಮವರು ಆಗಬೇಕು, ಅಧ್ಯಕ್ಷರು ಆಗಬೇಕು, ಮುಖ್ಯಮಂತ್ರಿ ಆಗಬೇಕಂತ ಆ ಕಡೆಯಿಂದ ಭಾಳ ದಿವಸ ಕನಸಿದೆ. ಸೊ ಅದು ಬರ್ಬೋದು, ಅದ್ರ ಕಾಯ್ಬೇಕು ನಾವು. ರಾಜಕೀಯದಲ್ಲಿ ಕಾಯ್ದೇನೆ ದೊಡ್ಡ ಅದೇ ಒಂದು ಸೂತ್ರ ಅಥವಾ ಅದೇ ಒಂದು ಮಾನದಂಡ ಅಂತ ಹೇಳ್ಬೋದು. ಹಾಗಾದ್ರೆ KPCC ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು? ಇಲ್ಲ, ನಾ ಯಾವಾಗೂ ಅಮ್ಮ ಆಗ್ಬೇಕಂತ ಆಸೆ ಪಟ್ಟಿಲ್ಲ. ಆದರೆ ಪಕ್ಷದ ಕೆಲಸ ನಾವು ಕೊಟ್ಟದ್ದನ್ನು ಸಮರ್ಥವಾಗಿ ನಿಭಾಯಿಸ್ತೀವಿ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. ಅದಿಂದಿಲ್ಲ ನಾಳೆ ಹತ್ರ ಲಾಭ ಖಂಡಿತವಾಗಿ ಬಂದೇ ಬರ್ತದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.